ಜಿಲ್ಲೆಯಾದ್ಯಂತ ದಾವಣಗೆರೆ ಜಿಲ್ಲೆಯಲ್ಲಿ ಏನು ಕ್ಷಯಮುಕ್ತ ಗ್ರಾಮ ಪಂಚಾಯತಿ ಅಂತ ಏನು ಘೋಷಣೆ ಮಾಡಬೇಕಾಗಿತ್ತು, ಆ ನಿಟ್ಟಿನಲ್ಲಿ ಏನು ಸರ್ಕಾರದ ಏನು ನಿಯಮಗಳಿದ್ವೆ, ಸೊ ಆ ಥರದ್ದೆಲ್ಲ ಒಂದು ಕ್ರೈಟೀರಿಯಾ ಫುಲ್ಫಿಲ್ ಮಾಡಿರ್ತಕ್ಕಂಥದ್ದನ್ನು ಐಡೆಂಟಿಫೈ ಮಾಡಿ ನಾವು ಅದಕ್ಕೆ IEC ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿ, ಸೊ ಆ ಗ್ರಾಮ ಪಂಚಾಯತಿಯಿಂದ ಏನು ಕ್ರಮಗಳು ಏನಿತ್ತು TB ಮುಕ್ತ ಘೋಷಣೆ ಮಾಡಲಿಕ್ಕೆ, ಸೊ ಅವೆಲ್ಲ ಫುಲ್ಫಿಲ್ ಆದ ತಕ್ಷಣ 61 ಗ್ರಾಮ ಪಂಚಾಯತಿಗಳನ್ನ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಕ್ಷಯಮುಕ್ತ ಗ್ರಾಮ ಪಂಚಾಯತಿ ಅಂತ ಘೋಷಣೆ ಮಾಡಿದ್ದೀವಿ. ಸೊ ಈ ವರ್ಷದಲ್ಲಿ ಅಂದರೆ 2025ನೇ ಸಾಲಿನಲ್ಲಿ. ಸೊ 2024ರಲ್ಲಿ ನಾವು ಇದೇ ಥರ 40 ಗ್ರಾಮ ಪಂಚಾಯತಿ ಮಾಡಿದ್ವಿ. ಸೊ ಅದರಿಂದ 16 ಮಾಡಿದ್ವಿ. ಸೊ ವರ್ಷವೂ ನಮಗೆ ಈಗ ಇನ್ಕ್ರೀಸ್ ಮಾಡ್ಕೊತ ಬರ್ತಾ ಇದ್ದೀವಿ. ಸೊ ಈ ಕ್ರೈಟೀರಿಯಾ ಇರ್ತದೆ ಏನಂತಂದರೆ, ಒಂದಕ್ಕಿಂತ ಹೆಚ್ಚಿನ ಒಂದು ಕ್ಷಯರೋಗ ಇರ್ಬೋದು ಅಂದರೆ ಆ ಒಂದು ಗ್ರಾಮ ಪಂಚಾಯತಿ ಇದರಲ್ಲಿ ಸೊ 3% ಎಕ್ಸಾಮಿನೇಷನ್ ಅವರಲ್ಲಿ ಕಂಪಲ್ಸರಿ ನಾವು ಇದು ಮಾಡಬೇಕಾಗುತ್ತೆ. ಯಾವುದೇ ಒಂದು ಸಾವು ಪ್ರಕರಣ ಇರಬಾರ್ದು. ಈ ಥರ ನಮ್ಮ ಕ್ರೈಟೀರಿಯಾಗಳಿದಾವೆ. ಸೊ ಆ ಕ್ರೈಟೀರಿಯಾ ಫುಲ್ಫಿಲ್ ಆಗಿರ್ತಕ್ಕಂಥ ಒಂದು 61 ಗ್ರಾಮ ಪಂಚಾಯತಿ ನಾವು ಕ್ಷಯರೋಗ ಮುಕ್ತ ಗ್ರಾಮ ಪಂಚಾಯತಿ ಅಂತ ಮಾಡಿದ್ದೀವಿ. ಹಾಗೆ ನಾವು NGO ಸಂಸ್ಥೆಗಳು ಮತ್ತು ದಾನಿಗಳಿಂದ ನಿಕ್ಷಯ ಮಿತ್ರ ಅಂತ ಒಂದು ಇದರಲ್ಲಿ ಮೂಲಕ ನಾವು ಈ ಒಂದು ಫುಡ್ ಕಿಟ್ಟನ್ನು ಸಹ ವಿತರಣೆ ಮಾಡ್ತಾ ಇದ್ದೀವಿ. ಸುಮಾರು 1035 ಫುಡ್ ಕಿಟ್ಟನ್ನು ನಾವು ಪೇಷಂಟ್ಗಳಿಗೆ ಸೊ ತಿಂಗಳ ಫುಡ್ಡು ವಿತರಣೆ ಮಾಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ಆಮೇಲೆ ಅವರಿಗೆ ಟ್ರೀಟ್ಮೆಂಟ್ ಏನು ತೊಗೊತಾರಲ್ಲ ಕ್ಷಯ ರೋಗಿಗಳು, ಅವ್ರಿಗೂ ನಾವು DBT ಮೂಲಕ ಸರ್ಕಾರದಿಂದ ಸೊ ಪ್ರತಿ ತಿಂಗಳು 1,000 ರೂಪಾಯಿ ಅಂತ DBT ಮೂಲಕ ಅವರಿಗೆ ಸೊ ನೇರವಾಗಿ ಹಣ ಸಂದಾಯವನ್ನು ಮಾಡ್ತದೆ. ಸೊ ಈ ಥರ ನಾವು ಒಂದು ಕ್ಷಯರೋಗ ನಿರ್ಮೂಲನೆ ಮಾಡುವ ಹಂತದಲ್ಲಿ ನಮ್ಮ ಇಲಾಖೆ ಗ್ರಾಮ ಮಟ್ಟದಲ್ಲಿ ಈಗ ಕ್ರಮ ಕೈಗೊಳ್ತಾ ಇದೆ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ. ತಾಲೂಕು ವಾರ ನೋಡ್ಕೊಂಡು ಹೋದರೆ ಚನ್ನಗಿರಿಯಲ್ಲಿ 17 ಇದೆ. ಸೊ ಮತ್ತು ದಾವಣಗೆರೆಯಲ್ಲಿ 22 ಇದೆ, ಹರಿಹರದಲ್ಲಿ 7 ಇದೆ, ಹೊನ್ನಾಳಿಗೆ 7 ಇದೆ, ನ್ಯಾಮತಿಯಲ್ಲಿ 5 ಇದೆ ಮತ್ತು ಜಗಳೂರಲ್ಲಿ 3 ಗ್ರಾಮ ಪಂಚಾಯತಿ. ಒಟ್ಟಾರೆ 61 ಗ್ರಾಮ ಪಂಚಾಯತಿ ನಾವು ಜಿಲ್ಲಾದ್ಯಂತ ಮಾಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಈಗ ಕ್ಷಯರೋಗಿಗಳಿರೋದು ಎಷ್ಟಿದೆ? ಹೌದು, 2025ರಲ್ಲಿ ನಾವು 2154 ಕೇಸ್ಗಳನ್ನ ಪತ್ತೆ ಮಾಡಿ, ಸೊ ಅದರಲ್ಲಿ ಗುಣಮುಖ 1882 ಗುಣಮುಖ ಹೊಂದಿದ್ದಾರೆ. ಸೊ ಅದರಿಂದ ಈಗ ನಮ್ಮ ಆನ್ ಹ್ಯಾಂಡ್ ಅಂದರೆ ಈಗ ಟ್ರೀಟ್ಮೆಂಟು ತೊಗೊತಿರೋದ ರೋಗಿಗಳು 922 ಜನ ನಮ್ಮಲ್ಲಿ ಈಗ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ. ಅಂದರೆ ಹಳ್ಳಿಯಲ್ಲಿ ನಮ್ಮ IEC ಮುಖಾಂತರ ಅಂದರೆ ನಮ್ಮ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳ ಮುಖಾಂತರ ಮತ್ತು ನಮ್ಮ ಎಲ್ಲ ಇಲಾಖೆಯ ಸಿಬ್ಬಂದಿಯ ಮುಖಾಂತರ ಅವರಿಗೆ ಸೊ ಏನು ಡ್ರಗ್ ಅಡೆರೆನ್ಸ್ ಅಂತ ಹೇಳ್ತೀವಿ. ಏನು ಅಂದರೆ ಒಂದು ಸಲ ನಾವು ಪತ್ತೆ ಆದ ತಕ್ಷಣವೇ ಅವರಿಗೆ ಯಾವುದೇ ಒಂದು ಟ್ರೀಟ್ಮೆಂಟ್ ಫೇಲ್ಯೂರ್ ಆಗಲಿಲ್ದಂಗೆ ನಾವು ನೋಡ್ಕೋಬೇಕು. ಅಂದರೆ ಮುಂದೆ ಡ್ರಗ್ ರೆಸಿಸ್ಟೆಂಟ್ ಆಗಿ ನೋಡ್ಕೋಬೇಕಂತಂದರೆ ಅವರು ಪ್ರತಿನಿತ್ಯ ಏನು ನಾವು ಶೆಡ್ಯೂಲ್ ಕೊಟ್ಟಿರ್ತೀವಲ್ಲ ಆ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಇದು ಮಾಡ್ತೀವಿ. ಮತ್ತು ಯಾವುದೇ ಒಂದು ಕೆಮ್ಮಿರಲಿ, ವೆಯ್ಟ್ ಕಡಿಮೆ ಇರಲಿ, ಏನು ನಾವು ಇದು ಹೇಳ್ತೀವಿ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಆ ಪತ್ತೆ ಅದನ್ನು ಹತ್ತಿರದ ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಆಶಾ ಇರ್ಬೋದು, ನಮ್ಮ PSC ಇರ್ಬೋದು, ಹತ್ತಿರದ ನಮ್ಮ PSC ಕರ್ಕೊಂಡೋಗಿ ಅವರು ಕಫ ಪರೀಕ್ಷೆ ಮಾಡೋದು, ಅಥವಾ ಅದರಲ್ಲಿ ಏನು ನ್ಯಾಟ್ ಪರೀಕ್ಷೆಯಲ್ಲಿ ಕಂಡು ಬರಲಿಲ್ಲ ಅಂದರೆ ರೋಗಾಣು ಎಕ್ಸ್ರೇ ಮುಖಾಂತರ ಅವರಿಗೆ ಕಂಡು ಹಿಡಿದು ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಸೊ ಜನಗಳಿಗೇನು ಎಚ್ಚರಿಕೆ ಅಂತಂದರೆ, ಯಾವುದೇ ಒಂದು ಈ ಒಂದು ಲಕ್ಷಣಗಳು ಕಂಡು ಬಂದರೆ ತಕ್ಷಣ ನಮ್ಮ ಹತ್ತಿರದ ಆಸ್ಪತ್ರೆಯಲ್ಲಿ ಬಂದು ಚೆಕ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಈಗ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದಲ್ಲಿ ನಾವು ಹಂತವಾಗಿ ಇಡೀ ದೇಶದಲ್ಲಿ ಕ್ಷಯರೋಗವನ್ನು ನಿರ್ಮೂಲನೆ ಮಾಡೋ ಗುರಿ ಇಟ್ಕೊಂಡಿದ್ದೀವಿ. ಸೊ ಇದಕ್ಕೆ ಪ್ರಾಥಮಿಕವಾಗಿ ನಾವು ಗ್ರಾಮ ಪಂಚಾಯತಿ ವೈಸು ನಮ್ಮ ಎಷ್ಟು TB ಕೇಸಸ್ ಇದೆ ಅಷ್ಟು ಜನನ ನಾವು ಟ್ರೀಟ್ಮೆಂಟಿಗೆ ತರುವಂಥದ್ದು ಮೊದಲನೇ ಆ್ಯಕ್ಟಿವಿಟಿ. ಎರಡನೇದು TB ಕೇಸಸ್ ಇಲ್ಲ ಅನ್ನೋದನ್ನು ನಿರ್ಧಾರ ಮಾಡೋಕ್ಕೋಸ್ಕರ ಅಲ್ಲಿರುವಂಥ ಎಲ್ಲ ಶಂಕಿತ TB ರೋಗಿಗಳಿಗೆ ಪರೀಕ್ಷೆ ಮಾಡಿಸುವಂಥದ್ದು ಅದು ಎರಡನೇದು. ಇನ್ನೊಂದು ಮೂರನೇದು, ಯಾರಾದರೂ ಖಾಸಗಿಯಲ್ಲಿ ಚಿಕಿತ್ಸೆ ತಗೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರೋ ಮೆಡಿಕಲ್ ಶಾಪ್ಗಳಲ್ಲಿ ಯಾರಾದರೂ TB ಡ್ರಗ್ಸ್ ಏನಾದರೂ ಸೇಲ್ ಆಗ್ತಾ ಇದೆಯಾ ಅನ್ನೋದನ್ನು ತೊಗೊಳ್ಳೋದು. ಇದು ಮೂರನ್ನು ಇಂಡಿಕೇಟರ್ಸನ್ನು ತೊಗೊಂಡು ಅಲ್ಲಿ ನಮಗೆ TB ಕೇಸಸ್ ಇಲ್ಲ ಅಂತಂದರೆ ನಾವು ಗ್ರಾಮ ಪಂಚಾಯತಿಯನ್ನು ಕ್ಷಯಮುಕ್ತ ಗ್ರಾಮ ಪಂಚಾಯತಿ ಅಂತ ಡಿಕ್ಲೇರ್ ಮಾಡ್ತೀವಿ. ಸೊ ಇದು ನಿರಂತರವಾಗಿ ನಡೆಯುವಂಥದ್ದು. ಇದನ್ನು ಸಸ್ಟೈನ್ ಮಾಡಬೇಕು ಆ ಗ್ರಾಮ ಪಂಚಾಯತಿಗಳು. ಒಂದು ವರ್ಷದಲ್ಲಿ ಕ್ಷಯಮುಕ್ತ ಆಗಿ ಮತ್ತೆ ಮುಂದಿನ ವರ್ಷದಲ್ಲಿ ಕೇಸಸ್ಗಳು ಬರೋ ಹಾಗೆ ಆಗಬಾರ್ದು. ಸೊ ಇದನ್ನು ಕಂಟಿನ್ಯೂಯಸ್ ಆಗಿ ಸಸ್ಟೈನ್ ಮಾಡಬೇಕು. ಈ ಥರ ಸಸ್ಟೈನ್ ಮಾಡಿದಾಗ ನಾವು ಪ್ರತಿಯೊಂದು ವರ್ಷಕ್ಕೆ ಕಂಚಿನ ಪದಕ, ಆಮೇಲೆ ಸಿಲ್ವರ್ ಮೆಡಲ್ಲು, ಆಮೇಲೆ ಗೋಲ್ಡ್ ಮೆಡಲ್ ಅಂತ ಹೇಳ್ಬಿಟ್ಟು 3 ವರ್ಷ ಕಂಟಿನ್ಯೂಯಸ್ ಆಗಿ ಅದನ್ನು ಮಾನಿಟ್ರಿಂಗ್ ಮಾಡಿಬಿಟ್ಟು ಸರ್ಟಿಫೈ ಮಾಡೋಕ್ಕಾಗುತ್ತೆ. ಸೊ
ಸೊ 3 ಇಯರ್ಸ್ ತನಕನೂ ಕೇಸಸ್ ಇಲ್ಲ ಅಂದರೆ ಆಮೇಲಿಂದ ಬರುವಂಥ ಸಾಧ್ಯತೆಗಳು ಕಡಿಮೆ. ಇದು ಪ್ರೋಗ್ರಾಮೆಟಿಕ್ ಆಸ್ಪೆಕ್ಟಲ್ಲಿ ಕ್ಷಯಮುಕ್ತ ಗ್ರಾಮ ಪಂಚಾಯತಿ ಕಾನ್ಸೆಪ್ಟ್. ಮುಖ್ಯವಾಗಿ ಈಗ ಇನ್ನೂ ಒಂದು ಇಂಡೈರೆಕ್ಟ್ ಎವಿಡೆನ್ಸ್ ಅಂದರೆ ಮಕ್ಕಳಲ್ಲಿ ಟಿ ಬಿ ಕೇಸಸ್ಗಳು ಬರಬಾರ್ದು ನಮ್ಮ ಸಮುದಾಯದಲ್ಲಿ. ಬಂದರೆ ಅದೇನೆಂದರೆ ಇಂಡೈರೆಕ್ಟಾಗಿ ಅಲ್ಲೆಲ್ಲೋ ಅಡಲ್ಟಲ್ಲಿ ಟಿ ಬಿ ಇದೆ, ನಾವು ಅದನ್ನು ಮಿಸ್ ಮಾಡ್ಕೊಂಡಿದ್ದೀವಿ ಅನ್ನೋ ಒಂದು ಸೂಚ್ಯಂಕ ಆಗುತ್ತೆ. ಸೊ ಅದು ಕೂಡ ಒಂದು ಸೆನ್ಸಿಟಿವ್ ಇಂಡಿಕೇಟರ್. ಸೊ ಈ ಮೂಲಕ ಏನಂದರೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಕ್ಷಯ ನಿರ್ಮೂಲನೆ ಮಾಡಬೇಕು. ಕ್ಷಯ ನಿರ್ಮೂಲನೆ ಮಾಡಿದ್ದು ಮತ್ತು ಹೊಸ ಪ್ರಕರಣಗಳು ಬರಬಾರ್ದು. ಈ ಕಳೆದ 2 ವರ್ಷದಿಂದ ಹೊಸ ಆ್ಯಕ್ಟಿವಿಟೀಸ್ ಏನು ಅಂತಂದರೆ ಟಿ ಬಿ ಪ್ರಿವೆಂಟಿವ್ ಥೆರಪಿ ಅಂತ ಹೇಳ್ಬಿಟ್ಟು ಯಾರ್ಯಾರಿಗೆ ಟಿ ಬಿ ಕಾಯಿಲೆ ಇಲ್ಲ ಆದರೆ ಅವರಿಗೆ ಬರೋ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ವಲ್ನರಬಲ್ ಏಜ್ ಗ್ರೂಪ್ ಇರ್ಬೋದು, ಕೋಮಾರ್ಬಿಡ್ ಅವರಿಗೆ ಆಲ್ಕೋಹಾಲು ಅಥವಾ ಡಯಾಬಿಟಿಸು, ಟೊಬ್ಯಾಕೋ ಯೂಸರ್ಸು ಈ ಥರದವ್ರು ಇರ್ಬೋದು. ಅವರಿಗೆ ನಾವು ಮುಂಚೆನೇ ಒಂದು ಇಗ್ರಾ ಅಂತೇಳಿ ಒಂದು ಟೆಸ್ಟ್ ಮಾಡ್ತಾಯಿದ್ವಿ. ಇಗ್ರಾ ರೀಪ್ಲೇಸ್ಮೆಂಟು ಈಗ ಒಂದು ಮಾಂಟೋ ಟೆಸ್ಟಿಗೆ ಈಕ್ವಲೆಂಟ್ ಒಂದು CTB ಅಂತ ಒಂದು ಸ್ಕಿನ್ ಟೆಸ್ಟ್ ಮಾಡ್ತೀವಿ. ಸೊ ಇದು ಪಾಸಿಟಿವ್ ಬಂದರೆ ಅವರಿಗೆ ಟಿ ಬಿ ಇನ್ಫೆಕ್ಷನ್ ಇದೆ ಅಂತ ಬರುತ್ತೆ. ಸೊ ಅವರಿಗೆ ನಾವು 6 ಮಂತ್ಸು ಟಿ ಬಿ ಪ್ರಿವೆಂಟಿವ್ ಟ್ರೀಟ್ಮೆಂಟ್ ಕೊಡ್ತೀವಿ, ಕಾಯಿಲೆ ಬರದೇ ಇರೋ ಹಾಗೆ ಟ್ರೀಟ್ಮೆಂಟ್. ಹೇಗೆ ನಾವು ಮುಂಚೆ ಲಸಿಕೆ ಮಕ್ಕಳಲ್ಲಿ ಟಿ ಬಿ ಪ್ರಿವೆನ್ಷನಿಗೆ ಕೊಡ್ತಾಯಿದ್ವಿ, ಈಗ ದೊಡ್ಡವರಿಗೆ ಈ ಟಿ ಬಿ ಪ್ರಿವೆಂಟಿವ್ ಥೆರಪಿ ಅಂತೇಳಿ ಕೊಡ್ತೀವಿ. ಇದು ಕೊಡೋದ್ರಿಂದ ಕೂಡ ನಮಗೆ ಮುಂದೆ ಅವರಿಗೆ ಟಿ ಬಿ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಟ್ರೋಲ್ ಆಗುತ್ತೆ. ಅವರಿಗೆ ಆ ಟ್ರೀಟ್ಮೆಂಟ್ ಪೂರ್ತಿ ತೊಗೋಬೇಕು, ಅದು ಇಂಪಾರ್ಟೆಂಟ್. 6 ಮಂತ್ಸ್ ಟ್ರೀಟ್ಮೆಂಟನ್ನು ಅವ್ರು ತೊಗೋಬೇಕು. ಸೊ ಇದು ಒಂದು ಟಿ ಬಿ ಕಂಟ್ರೋಲಿಗೆ ಇದು 2 ಆ್ಯಕ್ಟಿವಿಟೀಸ್ ಹೊಸದಾಗಿ ನಡೀತಾರೆ.